ಬೀದರ್ಲಿಂದ ಹೊರಗೆ ಬಂದಿದ್ದೇವೆ ನೋಡ್ರಿ. ಈಗ ಇಲ್ಲಿಂದ ನಾವು ಮೈಲಾರ್ ನಡೆದಿದ್ದೆವು. ಮೈಲಾರ್ ಇಲ್ಲಿಂದ 10 ಕಿಲೋಮೀಟರ್ ದೂರ ಅದ. ಗುಡ್ ಈವ್ನಿಂಗ್ ಸ್ನೇಹಿತರೆ, ನಾವು ಇವತ್ತು ಶ್ರೀ ಕ್ಷೇತ್ರ ಮೈಲಾರ್ ಮಲ್ಲಣ್ಣದಾಗ ಎಂಟ್ರಿ ಕೊಡ್ಲಿಕ್ಕಿದ್ದೆವು. ಈಗ ಎದ್ದಿದ್ದೆವು ನೋಡ್ರಿ. ನಿನ್ನ ರಾತ್ರಿ ಬಂದಿದ್ದೆವು. ಇಲ್ಲೆಲ್ಲ ರಾತ್ರಿ ಚಳಿ ಭಾಳ ಇದ್ದವು. ಈಗ ಇದೇ ರೂಮ್ದಾಗ ಮಕ್ಕೊಂಡಿದ್ದೆವು. ರಾತ್ರಿಯಲ್ಲಿ ಎಲ್ಲಿ ಮಕ್ಕೋಬೇಕು ಏನಿಲ್ಲ ಅಂಥೇಳಿ ಎಲ್ಲ ವಿಚಾರ ಮಾಡುತ್ತಿದ್ದೆವು. ಹಾಗೆ ನಮ್ಮದು ಊರ್ಬಲ್ಲಿಂದ ಬಾರದಾಪುರ ಬಲ್ಲಿಂದ ಒಬ್ಬ ನಮ್ಮದು ಅಣ್ಣ ಸಿಕ್ಕ್ಯಾನ. ಅಣ್ಣ ಹೆಸರು ಪಾಂಡು ಅಂತ. ಆದರೆ ನಮ್ಗೆ ಇಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಾರ. ಈಗ ಗುಂಡಾದಾಗ ಸ್ನಾನ ಮಾಡ್ಲಕ್ಕ ಗುಡ್ ಮಾರ್ನಿಂಗ್ ರೀ ಸ್ನೇಹಿತರೆ. ನಾವು ನಿನ್ನ ಬೀದರ್ಲಿಂದ 5ಕ್ಕೆ ಬಿಟ್ಟಿದ್ದೆವು. ಇಲ್ಲಿ ಮೈಲಾರಕ್ಕೇನೋ 6ಕ್ಕೆ ಮುಟ್ಟಿದ್ದೆವು. ಇಲ್ಲಿ ಮೈಲಾರಕ್ಕೆ ಬರ್ತಿಗಿದಾಡ 1-2 ತಾಸು ಆ ಕಡೆ ಈ ಕಡೆ ಓಡಾಡಿದೆವು. ಹೇಗಿರ್ಬೇಕು ಹೇಗಿಲ್ಲ ಅಂತ ಗೊತ್ತಾಗಿಲ್ಲ. ಅಷ್ಟ್ರಾಗ ನಮ್ದು ಒಬ್ಬರು ಬರ್ತಾಪುರದವ್ರು ಅಣ್ಣವ್ರು ಸಿಕ್ಕಿದ್ರು. ಅವರು ಥೋಡ ರೂಮಿಂದ ವ್ಯವಸ್ಥೆ ಮಾಡಿದ್ರು. ವ್ಯವಸ್ಥೆ ಐತಿಕಿ ಹೋಗಿ ಆರತಿ ಆಗ್ಲತ್ತಿತ್ತು. ದರ್ಶನ ಮಾಡ್ಕೊಂಡು ಇಲ್ಲಿ ಅನ್ನ ದಾಸೋದಾಗ ಊಟ ಮಾಡ್ಕೊಂಡೆವು. ಊಟ ಮಾಡ್ಕೊಂಡು ಸ್ವಲ್ಪ ಮಾಡ್ಕೊಂಡೆವು. ಈಗ ಮುಂಜಾನೆ ಎದ್ದಿದ್ದೆವು ನೋಡ್ರಿ. ಮುಂಜಾನೆ ಎದ್ದೀಗ ಸ್ನಾನ ಮಾಡ್ಬೇಕಂತ ಗುಂಡ ಮುಣಗ್ಲಕ್ಕೆ ನಡೆದಿದ್ದೆವು ಮೈಲಾರ್ ಬಲ್ಲಿ ನೋಡ್ರಿ. ಅದ ನೋಡ್ರಿ ಗುಂಡಕ್ಕೆ ಹೋಗೋ ಹಾದಿ ಇಲ್ಲಿಂದ ಹೋಗ್ಬೇಕೀಗ. ಇದು ರಾತ್ರಿ ಎಲ್ಲ ಕ್ಲೋಸ್ ಇತ್ತು. ಈಗ ಮುಂಜಾನೆ ಓಪನ್ ಮಾಡ್ಯಾರ. ಇಂಥವು ಗುಂಡಗಳು ಇಲ್ಲಿ ಮೈಲಾರದಾಗೂ ಟೋಟಲ್ 208 ಅವ ಅಂತ ನೋಡ್ರಿ. ನೀರು ಮ್ಯಾಲೆ ಭಾಳ ಚಳಿ ಅವ. ಅಂದ್ರೂ ಭೀ ನೀರು ತಣ್ಣಗೂ ಇಲ್ಲ ಅಷ್ಟಗನ ನಡಿತಾವು. ಮೈ ತೊಳ್ಕೊಂಬಪ್ಲಿ ಅವ ನೀರು. ಪವಿತ್ರ ಗುಂಡ ಅದ. ಇದಕ್ಕೆ ದಕ್ಷಿಣ ಕಾಶಿ ಭೀ ಅಂತಾರು ಮೈಲಾರ್ಗೂ. ಅಲ್ಲಿಂದೇ ಕನೆಕ್ಷನ್ ಅದ. ಇಲ್ಲಿ ನೀರು ಅಲ್ಲಿಂದೇ ಬರ್ತಾವಂತ ಅಂತಾರೆ ಈ ಗುಂಡದಾಗ ಪೂರಾ ಕಾಶಿಲಿಂದು. ಕಾಶಿ ವಾರಣಾಸಿ ಜಸ್ಟ್ ಹೀಗೆ ಸ್ನಾನ ಮಾಡಿ ಹೊರಗೆ ಬಂದಿದ್ದೇವೆ ನೋಡ್ರಿ. ಚಳಿ ಭಾಳ ಆಗ್ಲತ್ತವು. ಅಂದ್ರೂ ಭೀ ಏನಾಗ್ಲತ್ತಿಲ್ಲ. ಸೂರ್ಯನ ಬಂದನು. ಮಸ್ತ್ ಬಿಸಿಲು ತಗೋತ್ ಕುಂತಿದ್ದೆವು. ವ್ಯೂ ನೋಡ್ರಿ ಹೆಂಗದ. ರೂಮ್ಲಿಂದ ಗುಡಿ ಒಂದು 50 ಮೀಟ್ರ್ ಹಂಗದ. ಹೋಗಿ ಅಲ್ಲಿ ಗುಡಿದಾಗ ಹೋಗಿ ಸ್ವಾಮೀಜಿ ಸಂಗಟೆಲ್ಲ ಮಾತಾಡ್ತೇವೆ. ಅವರು ಒಪ್ಕೊಂಡ್ರು ಅಂದರು ವಿಡಿಯೋ ಒಳಗಿಂದೆಲ್ಲ ತೋರಿಸ್ತೇವೆ ದೇವ್ರಿಗೆ. ಇಲ್ದವ್ರು ಹಿಂಗೆ ಹೊರಗಿಂದೆ ಎಲ್ಲ ದರ್ಶನ ಮಾಡ್ಕೊಂಡು ಹೊರಗಿಂದೆ ತೋರಿಸ್ತೇವೆ. ಬಂದಿದ್ದೇವೆ ನೋಡ್ರಿ ಗುಡಿ ಮುಂದೆ. ಎಂಟ್ರೆನ್ಸ್ ಅದ. ಇದು ಮೇನ್ ಗೇಟ್ ಅದ. ಇಲ್ಲಿಂದೇ ಒಳಗೆ ಹೋಗ್ತೇವೆ ಗುಡಿದಾಗೂ. ಎಲ್ಲ ಈ ಕಡೆ ಎಲ್ಲ ಇದು ಅದ ಮಾರ್ಕೆಟು. ಹೂವಿಂದು ಎಲ್ಲ ಸಾಮಾನುಗಳು ಇವೆಲ್ಲ ಇನ್ನೂ ಓಪನ್ ಆಗಿಲ್ಲ. ಇಲ್ಲೆಲ್ಲ ಓಪನ್ ಆಯ್ತಾವೆ ಎಲ್ಲ ಸಾಮಾನುಗಳೆಲ್ಲ. ಮುಂಜಾನೆ 8 ಆಗ್ಲತ್ತದು. ಸ್ವಲ್ಪ 10ಕ್ಕೆ ಹಂಗೆ ಪೂರ ಎಲ್ಲ ಓಪನ್ ಆಯ್ತವು. ಜನರು ಭೀ ಕಮ್ಮಾರ. ದರ್ಶನ ಎಲ್ಲ ಚಲೋ ಆಯ್ತದೆ. ಅಷ್ಟುಗನ ಇದಿಲ್ಲ. ಹೆಂಗೆ ಟೈಮ್ ಮುಂದೆ ಹೋಯ್ತದೆ ಹಂಗೆ ಭಕ್ತಾದಿಗಳು ಹೆಚ್ಚಾಯ್ತಾ ಹೋಯ್ತವು. ಮೇನ್ ಇಲ್ಲ ಅದು ನೋಡ್ರಿ. ಇವು ಹಳೆ ಜಮಾನ ತಟ್ಟೆಗಳು ಅವ ನೋಡ್ರಿ. ಮೇನ್ ಗೇಟ್ದು ತಟ್ಟೆಗಳು ಎಷ್ಟು ದೊಡ್ಡ ಅವ ನೋಡ್ರಿ. ಎಲ್ಲ ಮೇನ್ ಗೇಟ್ ಇದೆ ಅದು ನೋಡ್ರಿ. ಮೇನ್ ಬಾಗಿಲು. ಇಲ್ಲಿಂದೇ ಒಳಗೆ ಹೋಯ್ತೇವೆ ದರ್ಶನ ತೊಗೊಳಕು. ಮೇನ್ ದರ್ವಾಜೆಗಳು ಇವೆ ಅವ ನೋಡ್ರಿ. ಇಲ್ಲಿಂದ ಡೈರೆಕ್ಟ್ ದೇವ್ರದ್ದು ಗುಡಿ ಕಾಣಿಸ್ತದೆ.
ವಿಶಿಷ್ಟ ಅದ. ಅಲ್ಲಿ ಇದು ಹಿಂಗೆ ಒಂದು ಕೈಲಿಂದ ಹಿಂಗೆ ಎತ್ತಬೇಕು, ಎತ್ತಿದ್ರು ಏನು ನಾವು ಮನಸ್ಸಿದಾಗ ಅನ್ಕೋತೀವಿ ಅದು ಪೂರ ಆಯ್ತದ ಅಂತ ಇಲ್ಲಿಂದ ಭಾವನೆ ಅದ. ಒಂದು ಮೈಲಾರದಾಗಿನ ಮೈಲಾರ್ಲಿಂಗನೊಂದು ಎಳಿಕೋಟ್ಗೆ, ಮಾಸಾಕಾಂತನೊಂದು ಎಳಿಕೋಟ್ಗೆ, ಭಾನುಬಾಯ್ದೊಂದು ಎಳಿಕೋಟ್ಗೆ, ಖಂಡೇರನೊಂದು ಎಳಿಕೋಟ್ಗೆ, ಶಿವಾಹರಿ ಮೈಲಾರ್ಲಿಂಗನೊಂದು ಎಳಿಕೋಟ್ಗೆ. ಅಣ್ಣವರಿಗೆ ಕನ್ನಡ ಬರಲ್ದು, ಅದ್ರ ಸಲಕ್ಕೆ ತೆಲುಗುದಾಗ ಮಾತಾಡತ್ತಿದ್ದೆವು. అన్న మీ పేరు? నా పేరు అన్న శివ అన్న నా పేరు. మధుకర్. రమేష్. ఎక్కడి నుంచి వస్తున్నారు? మేము జైరాబాద్ అన్న. జైరాబాద్ నుంచి ఇక్కడ ఎంత కిలోమీటర్లు? ఆడికెళ్ళి ఇక్కడికి ఒక 60 అన్న. ఇట్లా బైక్ బస్సులు వచ్చారా? వెహికల్ ఉందన్న. మీ ఇంటిది కూడా ఎట్లా ఇక్కడ రావాలంటే? అంటే మా ఫ్రెండ్స్ చెప్పారు ఇక్కడ చాలా బాగుంటుంది అని చెప్పి, అందుకోసం ఒకసారి వద్దామని చెప్పి చాలా డేస్ అవుతుంది అన్న వద్దాం అనుకోని చెప్పి, ఎప్పటిగా వీలు కాలేదు. కొత్త కార్ తీసుకున్నా అని చెప్పి వచ్చాను ఇక్కడికి. ఓకే, కంగ్రాచులేషన్స్ అన్న కొత్త కార్ది. థ్యాంక్ యూ అన్న. ఇది ఎక్కడ ఇదంతా ఎట్లా ఉన్నది? చాలా బాగుంది అన్న, చాలా పీస్ఫుల్ ఉంది, మంచిగా అయిందా? బాగా అయింది అసలు దర్శనం. ఏ పేరు అన్న? నా పేరు మధుకర్ అన్న. మీరు కూడా అక్కడికి వచ్చానా? అక్కడికి జైరాబాద్కి నుంచి 35 కిలోమీటర్స్ 40 కిలోమీటర్స్ లాంగ్ అవుతుంది అన్న. మరి ఎన్ని మంది వచ్చినారన్న? మేము 4 మెంబర్స్ వచ్చినామన్న. ఏడు వచ్చినారన్న? నిన్న రాత్రి నైట్ వచ్చేసినామన్న. నైట్ వచ్చేసినాము, పొద్దున దర్శనం చేసుకొని ఆడ దాసోళ్ళ ఇది ఉంటుందన్న, భోజనం తిన్నారా? మీరే తిన్నారా? ఇంకా వెళ్ళాలి తీసుకొని ఇప్పుడు అందరం కలిసి దాసోగా వెళ్ళి భోజనం చేసి ನಾವು ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಜ್ಯೋತಿರ್ಲಿಂಗಕ್ಕೆ ಬಂದಿದ್ದೆವು. ಇದು ಮೈಲಾರ ಗುಡಿಯಿಂದ ಅದ, ಅಲ್ಲಿ ದರ್ಶನ ತೊಗೊಂಡು ಇಲ್ಲಿ ದರ್ಶನ ತೊಗೋಬೇಕಂತ ಬಂದಿದ್ದೆವು. ಇಲ್ಲಿಂದು ಕಾಶಿಲಿಂದ ಡೈರೆಕ್ಟ್ ನೀರು ಬರ್ತಾವೆ. ಇಲ್ಲೊಂದು ಪವಿತ್ರ ಕುಂಡ ಅದ, ಅಮೃತ ಕುಂಡ ಅಂತ ಅಂತಾರೆ. ಇದಕ್ಕೂ ಒಳಗು ಶಿವದೇವ್ರದ್ದು ಲಿಂಗ ಅದ, ಮೈಲಾರ ಮಲ್ಲಣ್ಣದ ಉಗಮ ಸ್ಥಾನ ಅಂತ ಅಂತಾರು. ಒಳಗೆ ನೋಡ್ರಿ ಬರ್ರಿ ಹೆಂಗದ. ಇದು ಅಮೃತ ಕುಂಡ ಅಂತ ಅದ ನೋಡ್ರಿ. ಇದು ಕಾಶಿಲಿಂದ ಇಲ್ಲೇ ಡೈರೆಕ್ಟ್ ನೀರು ಬರ್ತಾವ. ಕ್ಲಿಯರ್ ಅವ ನೋಡ್ರಿ ನೀರು. ತೆಂಗಿನ ನೀರು ಸೇಮ್ ನೋಡ್ರಿ. ಇದೇ ನೋಡ್ರಿ ನಾವು ಹೇಳಿದ್ದು ದಕ್ಷಿಣ ಕಾಶಿ ಪವಿತ್ರ ಕುಂಡ ಅಂಬೋದು. ಕಾಶಿಲಿಂದ ಕೆಳಗಿನ ನೀರು ಬರ್ತಾವಂತ ಅಂತಾರೆ. ಇದೆ ಇದು ಮಾಡಿದ್ದಿಲ್ಲ, ಆಟೋಮೆಟಿಕ್ ಆಗಿ ಉದ್ಭವ ಆಗಿಂದ ಗಣಪತಿ ಅದ, ದಕ್ಷಿಣಮುಖಿ ಗಣಪತಿ ಅದ. ಇದು ದಕ್ಷಿಣ ಕಾಶಿ ಉದ್ಭವ ಲಿಂಗ ಅದ ನೋಡ್ರಿ. ಇಲ್ಲಿ ಆಟೋಮೆಟಿಕ್ ಆಗಿ ಅದೇ ಉದ್ಭವ ಆಗಿದೆ, ಯಾರು ಭೀ ಕೂಡ್ಸಿಂದಿಲ್ಲ ಅಂತ ಅಂತಾರೆ ಎಲ್ಲರೂ. ಮೇನ್ ಇದು ಲಿಂಗ ಅದ ನೋಡ್ರಿ, ದರ್ಶನ ಮಾಡ್ಕೋರಿ ಎಲ್ಲರೂ. ಇವು ಭಾಳ ಹಳೆ ಕಾಲದ ನಂದಿಗಳವ. ಆಗಿಂದು ಮೊಘಲರೆಲ್ಲ ಧ್ವಂಸ ಮಾಡಿನೂ ಅವ. ಇಲ್ಲೆಲ್ಲ ಮೂರ್ತಿಗಳು ಅವ ನೋಡ್ರಿ, ಗಣಪತಿದಾಗಲಿ ಇದು ಆಗಲಿ. ಈಗ ಇನ್ನು ಹೊಸದೇನು ಅಲ್ಲಿ ಸ್ಥಾಪನೆ ಮಾಡ್ಯಾರು, ಹೊಸದಾಗಿ ಮ್ಯಾಲೆ ಸ್ಥಾಪನೆ ಮಾಡ್ಯಾರ ನೋಡ್ರಿ. ಇದೆಲ್ಲ ಗುಡಿ ತೋರಿಸ್ತೆ ನೋಡ್ರಿ. ಈ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ಲತ್ತದ. ಇದೆಲ್ಲ ಹಳೆ ಈ ಕಡೆ ಎಲ್ಲ ಹೊಸದು ಕಟ್ಲತ್ತಾರ. ಈ
ಕಡೆ ಎಲ್ಲ ಹಳೆ ಸ್ಟ್ರಕ್ಚರ್ ಅದ ನೋಡ್ರಿ ಇದು ಮೇನ್ ಎಂಟ್ರೆನ್ಸ್ ಗೇಟ್ ಅದ. ಇದೆಲ್ಲ ಹಳೆಯ ಕಾಲದಾಗ ಕಟ್ಟಿಂದದ. ಇದೆಲ್ಲ ಈಗ ಹೊಸದು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅನ್ನೋ ಅನ್ಸ್ಲತ್ತದ. ಈ ಕಡೆ ಎಲ್ಲ ಡ್ಯಾಮೇಜ್ ಆಗಿಂದಷ್ಟೇ ಹೊಸದು ಮಾಡ್ತಾರೆ ಅನ್ನೋ ಅನಿಸ್ತದ ನೋಡ್ರಿ. ಇದು ಇಲ್ಲಿ ಇದೊಂದು ಕುಂಡ ಅದ ನೋಡ್ರಿ. ಇಲ್ಲಿ ತೆಪ್ಪಿ ಬಿಡ್ತಾರು ಎಲ್ಲ ನೆವದಿ ಮಾಡಿ ಹಿಂಗೆ ಇಸ್ತರಿದೆ ಹಾಕಿ ತೆಪ್ಪಿ ಬಿಡೋದು ಕುಂಡ ಅದ. 208 ಕುಂಡದಾಗ ಇದೊಂದು ಕುಂಡ ಅದ ನೋಡ್ರಿ. ಇದೊಂದು ಪೈಲ ತೋರಿಸಿದ್ವಿ ನೋಡ್ರಿ, ಅದೊಂದು ಅಡುಗೆ ಮಾಡೋದೊಂದು, ಇಲ್ಲಿ ನಾವು ಇದು ಮಾಡೋದೊಂದು, ಹಂಗೆ ಭಾಳ ಅವ ಇಲ್ಲಿ ಹುಡುಗರು. ಬಟ್ ನಮಗೆ ಎಷ್ಟಾಯ್ತು ಅಷ್ಟೇ ತೋರಿಸ್ತೀವಿ. ಇದು ಮೈಲಾರ ಮಲ್ಲಣ್ಣ ಗುಡಿ, ಶಿವಾಜಿ ಮಹಾರಾಜರದು ಭೀ ಮನೆ ದೇವ್ರು ಇದ್ದರಂತ. ಅವ್ರು ಯಾಕೆ ಭೀ ಒಂದು ಯುದ್ಧ ಆಡ್ಲಕ್ಕೆ ಹೋದ್ರು ಅಂದರು ಇಲ್ಲಿ ಬಂದು ದೇವರಿಗೆ ಅಭಿಷೇಕ ಎಲ್ಲ ಮಾಡಿ ಅವರ ರಕ್ತ ಕೈಕೊಂಡು ರಕ್ತದ ಅಭಿಷೇಕ ಮಾಡಿ ಯುದ್ಧ ಆಡ್ಲಕ್ಕೆ ಹೋಗ್ತಿದ್ರು ಅಂತ ಹೇಳ್ತಾರೆ ಇಲ್ಲಿಂದೆಲ್ಲ ಜನ. ಕಂಟ್ಲೆ ಬಿಡೋದಿತ್ತಂದ್ರೂ ಭೀ ಇಲ್ಲಿ ಬಂದು ಬಿಡ್ತಾರೆ ಎಲ್ಲರೂ. ಮೈಲಾರದಲ್ಲಿ ಬಂದಿಂದೆಲ್ಲ ಭಕ್ತಾದಿಗಳಿಗೆ ಇಲ್ಲಿ ಊಟ ಮಾಡ್ಲಿಕ್ಕೆ ದಾಸೋಹ ನೋಡ್ರಿ. ಮುಂಜಾನೆ 11ಕ್ಕೆ ಚಾಲಾಗಿ 3ಕ್ಕೆ ಮುಗಿತದು, ರಾತ್ರಿ 9ಕ್ಕೆ ಚಾಲಾಗಿ 11ಕ್ಕೆ ಮುಗಿತದು. ದಾಸೋಹ ಇಲ್ಲಿ